ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತಿಂಡಿಗೆ ವಾಂಗಿಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ವಾಂಗಿಬಾತ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಿಮಗೆ ಹತ್ರದಿಂದ ತೋರ್ಸೋಕ್ಕಾಗಿಲ್ಲ, ಹಂಗೇ ದೂರದಿಂದನೇ ತೋರಿಸ್ಬಿಟ್ಟು ಮಾಡ್ತಿದ್ದೀನಿ. ಇದು ಕ್ಯಾಪ್ಸಿಕಮ್ ವಾಂಗಿಬಾತು. ಸಿಂಪಲ್ಲಾಗಿ ಬದನೆಕಾಯಿ ಇರಲಿಲ್ಲ, ಅದಕ್ಕೆ ಕ್ಯಾಪ್ಸಿಕಮ್ ವಾಂಗಿಬಾತ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ಬೆಳಗ್ಗೆ ಕಾಲೇಜ್ಗೆ ಮತ್ತು ಸ್ಕೂಲ್ಗೆಲ್ಲ ಬೇಕಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ರೆಡಿ ಮಾಡ್ತಾಯಿದ್ದೆ. ಇನ್ನು ಅವ್ರಿಗೆಲ್ಲ ತಿಂಡಿ ಕೊಟ್ಟು ಕಳಿಸ್ದೆ. ಇನ್ನು ತಿಂಡಿ ತಿಂದ್ಕೊಂಡು ಅವರು ಹೊರಟರು. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆನೇ ಎದ್ದು ಅವರು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ತಿಂಡಿ ತಿಂದು ಸ್ಕೂಲ್ಗೆಲ್ಲ ಹೊರಟರು, ಕಾಲೇಜ್ಗೆಲ್ಲ ಹೊರಟರು. ಇನ್ನು ಪೂಜೆ ಆಗಿತ್ತು. ನಾನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಹಸುಗೆಲ್ಲ ನೀರಿಟ್ಟು ಹಿಂಗೆ ಇರುತ್ತಲ್ಲ ಏನಾದರೂ ಕೆಲಸಗಳು ಮನೆಯಲ್ಲಿ. ನಾವು ಹಾಲ್ಗೆಲ್ಲ ಕೆಳಗಡೆನೇ ಸಿಗಿಸ್ಬಿಟ್ಟು ಹೊಟ್ಟೋಗಿರ್ತೀವಿ, ಅವರು ತಂದು ಹಾಕ್ಬಿಟ್ಟು ಹೊಟ್ಟೋಗಿರ್ತಾರೆ. ಬಂದು ಸಾಂಬಾರೆಲ್ಲ ಇತ್ತು, ರಾತ್ರಿ ಸಾಂಬಾರು, ಅದನ್ನೇ ಬಿಸಿ ಮಾಡಿಟ್ಟು ಹಾಲೆಲ್ಲ ಕಾಯಿಸಿಟ್ಟು ಒಂದೊಂದಾಗಿ ಹಿಂಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇವತ್ತೇನಷ್ಟು ಜಾಸ್ತಿ ಕೆಲಸ ಇರಲಿಲ್ಲ. ಸಾಂಬಾರು ಇದ್ದಿದ್ದರಿಂದ ಇವಿ ಕೆಲಸ ಅಂತ ಏನಿರಲಿಲ್ಲ, ಮಾಮೂಲಿ ಕೆಲಸನೇ ಇದ್ದಿದ್ದು. ಪೂಜೆ ಆಗಿದೆ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ. ಹಸುಗೆ ನೀರಿಡಬೇಕು. ಅದನ್ನ ಹಂಗೆ ಆರಕ್ಕೆ ಇಟ್ಬಿಡೋಣ, ಏಕೆಂದರೆ ಸ್ವಲ್ಪ ತಣ್ಣಗಾಗಬೇಕು. ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಏನೇನೆಲ್ಲ ಮಾಡ್ತೀನಿ ನೋಡೋಣ. ಇಷ್ಟು ಬಟ್ಟೆ ಎತ್ಕೊಂಡು ಮೇಲೆ ಕತ್ತಕ್ಕೆ ಆಗ್ತಿಲ್ಲ, ಅಷ್ಟೇ ಐತೆ. ಗಾಳಿ ಬರ್ತಾ ಬೇರೆ, ಒಣಗಾಕಬೇಕು. ಸಾಕಾಯ್ತು, ಗಾಳಿ ಬರ್ತಾ ವಿಪರೀತ. ಸದ್ಯ ಅಲ್ಲಲ್ಲೇ ಕ್ಲಿಪ್ ಹಾಕ್ಬಿಟ್ಟು ಒಣಗಾಕಿದ್ದೀನಿ. ಕೂದಲು ಒಣಗಿಲ್ಲ, ಒಣಗಿಸ್ಬೇಕು ಒಂದು ಸ್ವಲ್ಪ. ಇಲ್ಲಿ ಸ್ವಲ್ಪ ಬಿಸಿಲಿದೆ, ಒಣಗಿಸ್ಬಿಡೋಣ ಅಂತ ಅಂದ್ಬಿಟ್ಟು. ನೋಡಿ, ಗುರುವಾರ ದೇವ್ರ ಪಾತ್ರೆ ಎಲ್ಲ ಬೆಳಗಾಯಿತು. ಬೆಳಗ್ಗೆ ಪೂಜೆ ಮಾಡಿರ್ತೀವಿ, ಸಂಜೆಗೆಲ್ಲ ಬೆಳಗ್ಗೆ ಇಟ್ಬಿಡ್ತೀವಿ. ಇನ್ನು ಯಾಕೋ ಸ್ವಲ್ಪ ಕೂತಿದ್ನಲ್ಲ, ಬೇಜಾರಾಗ್ತಿತ್ತು. ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಅಂದ್ಬಿಟ್ಟು ನೋಡಿದೆ. ಮಾವಿನ ಹಣ್ಣು ಇತ್ತು. ಮಾವಿನ ಹಣ್ಣು ಏನೋ ನನಗಷ್ಟು ಇಷ್ಟ ಆಗೋಲ್ಲ. ಗಿಳಿಕೊಕ್ಕನೆ ಹಾಕ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂದೆ. ಕೆಲವು ಕಡೆ ಗಿಳಿಕೊಕ್ಕು ಅಂತ, ನಮ್ಮ ಕಡೆ ಗಿಳಿಕೊಕ್ಕು ಅಂತಾರೆ, ಕೆಲವು ಕಡೆ ಆಮಿನಿ ಮಾವಿನಕಾಯಿ ಅಂತಾರೆ. ಇನ್ನು ಸಂಜೆಗೆ ಅವ್ರಿಗೆಲ್ಲ ಸ್ನ್ಯಾಕ್ಸಿಗೆ ಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಮೂಲಂಗಿ, ಕ್ಯಾರೆಟ್ ಎಲ್ಲ ಒಂದೊಂದು ಎರಡು ಇತ್ತು. ಅದೆಲ್ಲನೂ ಕಟ್ ಮಾಡಿಬಿಟ್ಟು ಪಲ್ಯ ಮಾಡಿಬಿಟ್ಟು ಇನ್ನು ಅವ್ರಿಗೂ ಸಂಜೆ ಟೈಮ್ಗೆ ಕಾಫಿಗೆಲ್ಲ ರೆಡಿ ಮಾಡಿದೆ. ಇನ್ನು ಗಾಳಿ ಬೀಸ್ತಿರುತ್ತೆ, ಹೊರ್ಗಡೆಯಿಂದ ಬಂದರೆ ಏನಾದರೂ ತಿನ್ನಬೇಕು ಅನಿಸುತ್ತೆ. ಬಿಸಿಯಾಗಿ ಏನಾದರೂ ಇದ್ದರೆ ಅವ್ರಿಗೂ ಚೆನ್ನಾಗಿರುತ್ತೆ. ದಿನ ಹೊರ್ಗಡೆಯಿಂದ ಏನೂ ತರೋಕ್ಕಾಗಲ್ಲ. ಆಮೇಲೆ ಎಣ್ಣೆ ಐಟಮ್ಮು, ಕರ್ದಿರೋ ಐಟಮ್ಮು ದಿನ ಮಾಡೋಕ್ಕೂ ಆಗೋಲ್ಲ. ಅದಕ್ಕೆ ತರಕಾರಿ ಇತ್ತು, ಪಲ್ಯ ಮಾಡಿಬಿಟ್ಟೆ ಸಿಂಪಲ್ಲಾಗಿ. ಬೆಳಗ್ಗೆಯಿಂದ ದುಃಖ ಒಂಥರ, ಯಾಕೆ ಅಂತ ಗೊತ್ತಿಲ್ಲ. ಕಣ್ಣು ತುದಿಲೇ ಐತೆ, ಜಾರ್ಕೊಂಡು ಬಂದ್ಬಿಡುತ್ತೆ, ಆ ಥರ ಫೀಲ್ ಆಗ್ತಿದೆ. ಏನು ಅಂತ ಗೊತ್ತಿಲ್ಲ. ಒಂಥರ ಬೇಜಾರು, ಸಂಕಟ, ಒಂಥರ ಸಿಕ್ಕಾಬಿಟ್ಟೆ. ಅದು ಹೇಳೋಕ್ಕಾಗ್ತಿಲ್ಲ, ಏನಕ್ಕೆ ಅಂತಲೇ ಗೊತ್ತಿಲ್ಲ. ಒಂದೊಂದ್ಸರಿ ಕಾರಣ ಇಲ್ಲದೆ ದುಃಖ ಆಗುತ್ತೆ, ಸಂಕಟ ಆಗುತ್ತೆ. ಅದು ಹೆಂಗೆ ಹೇಳಬೇಕು, ಏನಕ್ಕೆ ಹಂಗೆ ಆಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಸುಮ್ಮನೆ ಒಂಥರ ಅಳು ಬರ್ತಿದೆ. ಏನು ಕಾರಣ ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಮಾತ್ರ ಹಿಂಗೇನಾ, ನಿಮಗೂ ಅದೇ ಥರ ಆಗುತ್ತಾ ಗೊತ್ತಿಲ್ಲ. ಯಾಕೆ ಈ ಥರ ಆಗ್ತಿದೆ ಅಂತ. ನಾನು ಖುಷಿಯಾಗಿದ್ದೀನಿ ನೋಡೋಕ್ಕೆ, ಆದರೆ ಏನಕ್ಕೆ ಆ ಥರ ಆಗ್ತಿದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸಿಕ್ಕಾಬಿಟ್ಟೆ ಬೇಜಾರಾಗ್ತಿದೆ. ಒಂಥರ ನೋಡೋಕ್ಕೆ ಮೇಲಿಂದ ಖುಷಿಯಾಗಿದ್ದೀನಿ, ಒಳಗಡೆಯಿಂದ ಆರಾಮ ಅನ್ನಿಸ್ತಿಲ್ಲ ಮನಸ್ಸಿಗೆ. ಆದ್ರೂ ಇನ್ನು ಏನೂ ಮಾಡೋಕ್ಕಾಗಲ್ಲ. ನಾನೇ ಟ್ರೈ ಮಾಡ್ತಾಯಿದ್ದೀನಿ ಮನಸ್ಸು ಒಂದು ಸ್ವಲ್ಪ ಡೈವರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ದೀನಿ, ಕೆಲಸ ಮಾಡ್ತಿದ್ದೀನಿ. ಕಾರಣನೇ ಗೊತ್ತಿಲ್ಲ, ತುಂಬ ದುಃಖ ಆಗ್ತಿದೆ, ಫೀಲಿಂಗ್ ಆಗ್ತಿದೆ. ಒಂದೊಂದ್ಸರಿ ಹಿಂಗೆ ಆಗುತ್ತೇನೋ ಅನಿಸುತ್ತೆ ಬಿಡಿ. ಅದೆಲ್ಲ ಇನ್ನೇನು ಇದಕ್ಕೆಲ್ಲ
ಮೆಡಿಸನ್ನು ಏನು ಅಂತ ನನಗೂ ಗೊತ್ತಿಲ್ಲ ಅಷ್ಟೆ. ನಿಮಗೇನಾದರೂ ಗೊತ್ತಿದ್ರೆ ಹೇಳಿ. ಸರಿ, ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸಿಗ್ತೀನಿ. ಇನ್ನು ಸಂಜೆ ಅವ್ರು ಬಂದಮೇಲೆ ಟೀ ಕಾಫಿ ಎಲ್ಲ ಕೊಟ್ಟು ಪಲ್ಯ ಎಲ್ಲ ತಿಂದರು. ಇನ್ನು ಸ್ವಲ್ಪ ಹೊತ್ತು ಕೂತಿದ್ದೆ. ಆಮೇಲೆ ಸ್ವಲ್ಪ ಬಟ್ಟೆ ತೊಗೊಂಬರೋಣ ಬನ್ನಿ ಅಂತ ಅಂದ್ಬಿಟ್ಟು ಹೊರಗಡೆ ಹೋದರೆ ಒಂದು ಸ್ವಲ್ಪ ನಮಗೂ ಒಂಥರ ಇದಾಗುತ್ತೆ, ಆರಾಮ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಸರಿ ಏನು ಆನ್ಲೈನಲ್ಲೆಲ್ಲ ಆರ್ಡ್ರ್ ಮಾಡಿರಲಿಲ್ಲ. ಅದಕ್ಕೆ ಅಂಗಡಿಗೆ ಹೋಗ್ಬಿಡೋಣ ಡೈರೆಕ್ಟ್ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ಸ್ವಲ್ಪ ನೋಡೋಣ, ಅಲ್ಲೋದಕ್ಕೆ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ. ಟೈಟ್ ಸ್ವಲ್ಪ ದಪ್ಪ ಆಗಿದ್ದೀರಲ್ಲ. ಈ ಸರಿ ಬಜೆಟ್ ಕಡಿಮೆ ಇತ್ತು. ಅಲ್ಲಿ ನೋಡಿದ್ರೆ ಕಲೆಕ್ಷನ್ಗಳಂತೂ ತುಂಬ ನಮ್ಗೆ ಇಷ್ಟ ಆಗೋ ರೀತಿಯೇ ಇತ್ತು. ನಮ್ಮ ಮನೆಯವ್ರಿಗೂ ಅಷ್ಟೇ, ನನಗೂ ಅಷ್ಟೇ ಇಷ್ಟ ಆಗೋ ರೀತಿ ಇತ್ತು. ಇನ್ನೇನು ಮಾಡೋದು, ಇರೋಷ್ಟರಲ್ಲೇ ತಗೋಬೇಕಲ್ವ. ಇರೋಷ್ಟರಲ್ಲೇ ತೊಗೊಂಡು ಡ್ರೆಸ್ನೇ ತೊಗೊಂಡೆ. ನನಗೆ ತೊಗೊಂಡು ಮನೆ ಕಡೆ ಹೊರಟ್ವಿ. ಇಷ್ಟು ಬಟ್ಟೆ ನಾಳೆ ವೆಡ್ಡಿಂಗ್ ಅನ್ನೋಷ್ಟೇ ಇದೆ. ಸರ್ಪ್ರೈಸ್ ಅಂತ ಏನಿಲ್ಲ, ಹೋಗ್ತಾ ಬಂದ್ವಿ. ನಮ್ಮ ಮನೆಯವ್ರಿಗೆ ಗಿಫ್ಟ್ ಕೊಡ್ಸೋದ ಅಂತ ಅಂದ್ಬಿಟ್ಟು ನಾನು ಬಟ್ಟೆ ತಗೊಂಡ್ಬರಕ್ಕೆ ಹೋದೆ. ಅವ್ರ ಕೈಲೇ ದುಡ್ಡು ಹಾಕಿಸ್ದೆ. ಇದೆ ನಮ್ಮ ಗೃಹಿಣಿಯರ ಕತೆ. ಏನು ಮಾಡೋಕ್ಕಾಗಲ್ಲ. ನಾವು ಸ್ವಲ್ಪ ಅಷ್ಟೋ ದುಡ್ಡು ಜೋಡಿಸ್ಕೊಂಡಿರ್ತೀವಿ, ಅದು ಸಾಕಾಗಲ್ಲ. ಕೊನೆಗೆ ಅವ್ರ ಕೈಲೇ ಹಾಕ್ಸೋದು. ಒಂದು ಸಿಕ್ಬಿಡ್ತು ನಮ್ಮಿಬ್ಬರ ಮಧ್ಯದಲ್ಲಿ. ಎಂಜಾಯ್ ಮಗನಿ, ಎಂಜಾಯ್. ಪ್ಯಾಂಟ್ ಇಷ್ಟ ಆಗಲಿಲ್ವಾ ನಿನಗೆ? ಈ ಸರಿ ಏನು ಮಾಡ್ತಿದೆ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತಿದೆ, ಬುಕ್ ಮಾಡಿ ಕೊಡ್ತಿದೆ. ನಂದೇನಿಲ್ಲ, ಪ್ರತಿ ವರ್ಷ ಇಲ್ಲ ಪ್ಯಾಂಟು ಶರ್ಟು ಇಲ್ಲ ಶರ್ಟ್ಗಳು ಇಷ್ಟೇ ನಂದು ಕೊಡೋದು. ಈ ಸರಿ ಪ್ಯಾಂಟು ಶರ್ಟ್ ಕೊಡ್ಸೋದ ಅಂತ ಕರ್ಕೊಂಡು ಹೋದರೆ ನನ್ನ ಹತ್ರ ದುಡ್ಡು ಇರಲಿಲ್ಲ. ಅವ್ರ ಹತ್ರನೇ ಹಾಕ್ಸಿ ಕೊನೆಗೆ ಕರ್ಕೊಂಬಂದೆ. ಇಷ್ಟೇ ನಮ್ಮದು ಗೃಹಿಣಿಯರ್ದು ಕತೆ. ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದು ಹೇಳಿ. ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಕೊನೆಗೆ ಅವ್ರು ಕೊಡೋ ದುಡ್ಡನ್ನೇ ಸ್ವಲ್ಪ ಸೇವ್ ಮಾಡಿ ಎತ್ತಿಟ್ಕೊಂಡಿರ್ತೀವಿ. ನಾನು ಈಗ ಹೇಳಿದ್ನಲ್ಲ, ಈಗ ನಾನು ಬಟ್ಟೆ ಏನು ಹೊಲಿತಿಲ್ಲ. ನನಗೂ ಖರ್ಚಿಗೆ ಬೇರೆ ಯಾವ ಕಡೆಯಿಂದನೂ ಬರ್ತಿಲ್ಲ. ಅವ್ರನ್ನೇ ಕೇಳಬೇಕು. ಅದಕ್ಕೆ ಕೇಳಕ್ಕೆ ಹೋಗಲ್ಲ ನಾನು. ಇನ್ನು ನನಗೆ ಕೊಟ್ಟಿರ್ತಾರಲ್ಲ ಅದನ್ನು ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಅದು ಇವಾಗ ಕೊಡಿಸಿದ್ರಲ್ಲಿ ನನಗೆ ಬೇಜಾರಾಯ್ತು. ಅದೊಂದು ಅವ್ರ ಹತ್ರನೇ ದುಡ್ಡು ಹಾಕಿಸ್ಬೇಕಾಯ್ತಲ್ಲ ಅಂತ ಅಂದ್ಬಿಟ್ಟು. ಇಷ್ಟೇ ಇವತ್ತೊಂದು ಏನದು ಲಾಗ್ ಇದಾಗಿತ್ತು. ಸಿಂಪಲಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಇತ್ತು. ಇನ್ನು ಹೊಸ ಬಟ್ಟೆ ಶಾಪಿಂಗ್ ಆಯಿತು. ಇನ್ನು ನಾಳೆ ಫುಲ್ ಮಿಂಚಿಂಗಲ್ಲಿ ಸಿಗ್ತೀವಿ. ತೋರಿಸಿದ್ನಲ್ಲ, ಇಷ್ಟೇ ನಮ್ಮದು ಗಿಫ್ಟು ಅಂತ ಏನಿಲ್ಲ. ನಾಳೆ ಇನ್ನು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸಿಗ್ತೀನಿ. ನೋಡಿ ನಮ್ಮನೆ ಯಾವ ಥರ ಸಿಂಪಲಾಗಿ ಆಚರಿಸ್ತೀವಿ, ಯಾವ ರೀತಿ ಆಚರಿಸ್ತೀವಿ ಅಂತ ಅಂದ್ಬಿಟ್ಟು. ನಮ್ಮದೇನು ದೊಡ್ಡದಾಗಿ ಅಂತ ಏನಿಲ್ಲ, ಇಷ್ಟೇ ನಮ್ಮದು. ಇನ್ನು ಈ ಬಟ್ಟೆ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿದರೆ ಗೊತ್ತಾಗಿರುತ್ತೆ, ತೋರಿಸಿದ್ದೀನಿ ನಿಮಗೆ ಆಗಲೇ ಆಲ್ರೆಡಿ. ಗೊತ್ತಾಗಲಿಲ್ಲ ಅಂದರೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನನ್ನ ಹಾಲ್ ಅಂತ ಬರುತ್ತೆ, ನನ್ನ ಎಲ್ಲ ವೀಡಿಯೋಗಳು ಬಂದು ತಲುಪುತ್ತೆ. ನನ್ನ ವೀಡಿಯೋನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.